ಪ್ರೀತಿ ವಿದ್ಯಾರ್ಥಿಗಳಿಗೆ ನಾನು ಲಕ್ಷ್ಮೀ ನೇಮಾ ನಿಮ್ಮ ಇಂಗ್ಲಿಷ್ ಟೀಚರ್. ನಾನು ಕ್ಲಾಸ್ ಶುರು ಮಾಡೋಕ್ಕಿಂತ ಮುಂಚೆ ಪ್ರೆಸೆಂಟ್ ಆನ್ಲೈನ್ ಕ್ಲಾಸಸ್ ಬಗ್ಗೆ ಒಂದು 4 ಮಾತನ್ನು ಹೇಳಿ ಆಮೇಲೆ ನಾನು ಕ್ಲಾಸ್ ಶುರು ಮಾಡ್ತೀನಿ. ಪ್ರೆಸೆಂಟ್ ಆನ್ಲೈನ್ ಕ್ಲಾಸಸ್ ಇದು ಸ್ಪೆಷಲ್ ಆಗಿ ರೂರಲ್ ಸ್ಟೂಡೆಂಟ್ಸ್ ಅಂದರೆ ಹಳ್ಳಿಯ ವಿದ್ಯಾರ್ಥಿಗಳಿಗಾಗಿ ನಾವು ಹೇಳಿಕೊಡ್ತಾ ಇದರೊಳಗೆ ನಾವು ಸ್ಪೆಷಲಿ 10th ಸ್ಟ್ಯಾಂಡರ್ಡ್ ಕನ್ನಡ ಮೀಡಿಯಂ ಮಕ್ಕಳುಗಳಿಗೆ ಎಲ್ಲ ವಿಷಯಗಳ ಎಕ್ಸ್ಪರ್ಟ್ಸ್ನ ಮಾಡಬೇಕನ್ನೋ ಉದ್ದೇಶದಿಂದ ಈ ಆನ್ಲೈನ್ ಕ್ಲಾಸಸನ್ನು ಶುರು ಮಾಡಿದ್ದೀವಿ. ಗಣಿತ, ವಿಜ್ಞಾನ, ಸಮಾಜಶಾಸ್ತ್ರ, ಇಂಗ್ಲೀಷ್, ಹಿಂದಿ, ಕನ್ನಡ 6 ವಿಷಯಗಳೊಳಗೆ ಪರಿಣಿತರಾದಂಥ ಶಿಕ್ಷಕರ ವೃಂದದಿಂದ ನಿಮಗೆ ಲೆಸನ್ಸನ್ನು ಪ್ರಿಪರೇಷನ್ ಮಾಡಿಸಿ ಕಲಿಕೆಯಲ್ಲಿ ಸರಳವಾಗುವಂಗೆ, ನೀವು ವಿಚಾರಶಕ್ತಿ ಹೆಚ್ಚಿಸಿಕೊಳ್ಳುವಂಗೆ, ನಿಮ್ಮ ಪ್ರಶ್ನೆ ಕೇಳುವ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವಂಗೆ ಆಗಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಈ ಕ್ಲಾಸಸನ್ನು ಶುರು ಮಾಡಿದ್ದೀವಿ. ನಿಮಗೆ ಬರೀ ಕೇವಲ ಪಾಸಿಂಗ್ ಮಾರ್ಕ್ಸ್ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗುವುದರ ಸಲುವಾಗಿ ಮಾತ್ರ ಈ ಆನ್ಲೈನ್ ಕ್ಲಾಸಸ್ ನಾವು ನೋಡ್ರಿ ಅಂತ ಹೇಳಾಗುತ್ತಿಲ್ಲ. ಅದರ ಬದಲಾಗಿ ನೀವು ಪ್ರೆಸೆಂಟ್ ಆನ್ಲೈನ್ ಕ್ಲಾಸಸನ್ನು ಎಷ್ಟು ನೋಡ್ತಾ ಹೋಗ್ತೀವಿ ಅಷ್ಟು ನಿಮ್ಗೆ ಜ್ಞಾನ ಆಳವಾಗ್ತಾ ಹೋಗ್ತದೆ ಅಂತ ಹೇಳಿ ಇವತ್ತಿನ ಕಲಿಕೆ ನಾವು ಆಸಕ್ತರಾಗಿ ಭಾಗವಹಿಸುತ್ತಾರೆ ಅಂದ್ಕೊಂಡು ಇವತ್ತಿನ ಕಲಿಕೆಯನ್ನು ನಾನು ಶುರು ಮಾಡ್ತೀನಿ. ಹಾಗಾದರೆ ನೀವೆಲ್ಲರೂ ತಯಾರಿದ್ದೀರಾ? ಓಕೆ. ನಾವು ಈಗ ನೋಡಿ, ನಾವು ಒಂದು ವಾರದಿಂದ ನಿಮ್ಗೆ ಏನು ಮಾಡಾಕ್ತೀವಿ ಅಂತಂದ್ರೆ ಕಾಲಗಳ ಬಗ್ಗೆ ಅಭ್ಯಾಸವನ್ನು ಹೇಳ್ಕೊಡಾಕ್ತೀವಿ. ಕಾಲಗಳು ಅಂದರೆ ಏನು? ಕಾಲಗಳು ಅಂತಂದ್ರೆ ಒಂದು ಕ್ರಿಯಾಪದ ಕ್ರಿಯೆಯನ್ನು ಯಾವಾಗ ನಡೆಸ್ತು ಅಂತ ತಿಳ್ಕೊಳ್ಬೇಕ ಕಾಲಗಳು ಅಂತ. ಟೆನ್ಸ್ ಅಂತ ಟೈಮ್. ಟೆನ್ಸ್ ಅಂದ್ರೆ ಏನು? ಟೈಮ್. ಕ್ರಿಯೆ ಯಾವಾಗ ನಡೀತು, ಯಾವ ಟೈಮ್ದಾಗ ನಡೀತು, ನಮ್ಗೆ ಯಾಕೆ ಬೇಕು ಕ್ರಿಯೆ ಯಾವ ಟೈಮ್ದಾಗ ನಡೀತು ಅಂತ ತಿಳ್ಕೊಳ್ಳೋಕೆ ಯಾಕೆ ಬೇಕಾಗ್ತೈತಿ ಅಂತಾನೆ. ಈಗ 3 ಕಾಲಗಳು. ಒಂದು ವರ್ತಮಾನ ಕಾಲ, ಈಗ ನಡೆದಿದ್ದು. ಒಂದು ಭೂತಕಾಲ, ಮುಂದೆ ನಡೆದು ಹೋಗಿದ್ದು, ಮುಂದೆ ನಡೆಯಬಹುದಾದದ್ದು. ಹೌದಿಲ್ಲ? ಯಾವ ಕಾಲದೊಳಗೆ ಕ್ರಿಯೆ ನಡೆದೈತಿ ಅಂತ ತಿಳ್ಕೊಳ್ಳೋ ಸಂಬಂಧ ನಮ್ಗೆ ಏನು ಬೇಕು? ಟೆನ್ಸಸ್ ಬಗ್ಗೆ ಮಾಹಿತಿ ಇರಲೇಬೇಕು. ಕಾಲಗಳ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಅಂದಾಗನೇ ನಮ್ಗೆ ಗೊತ್ತಾಗ್ತೈತಿ ಇದು ಭೂತಕಾಲದೊಳಗೆ ನಡೆದಂಥ ವಿಷಯನೋ, ವರ್ತಮಾನ ಕಾಲದಲ್ಲಿ ನಡೆದಂಥ ವಿಷಯನೋ, ಭವಿಷ್ಯಕ್ಕೆ ಅಂತ ವಿಷಯನೋ ನಮಗೆ ಗೊತ್ತಾಗಕ್ಕೆ ಸಾಧ್ಯ. ಅದಕ್ಕೆ ನೋಡಿ, ನಾವು ಕಾಲಗಳ ಬಗ್ಗೆ ಮಾತಾಡಬೇಕಾದ್ರೆ ಅದರೊಳಗೆ 3 ಮೇನ್ ಟೆನ್ಸಸ್. ಒಂದು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಅದು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ 3 ಟೆನ್ಸಸ್ ಇದೆ. ಅದು ಮತ್ತೆ ಅಂತಂದ್ರೆ ಇವು ಅಷ್ಟೇ ಅಲ್ಲ, 3 ಟೆನ್ಸಸ್ ಅಷ್ಟೇ ಅಲ್ಲ, ಪ್ರತಿಯೊಂದು ಟೆನ್ಸಸ್ ಒಳಗೆ 4 ಟೆನ್ಸಸ್. ನೋಡಿ, ಒಂದು ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಒಳಗೆ ಯಾವುದು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇವೆಲ್ಲ ಯಾವ ಟೆನ್ಸ್ ಇವು? ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಒಳಗಡೆ ಎಷ್ಟು ನಾವು? 1, 2, 3, 4. ಪ್ರೆಸೆಂಟ್ ಟೆನ್ಸ್ ಒಳಗೆ 4 ಇದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಅದರಲ್ಲಿ ಇಂಡೆಫಿನಿಟ್ ಪ್ರೆಸೆಂಟ್ ಟೆನ್ಸ್ ಅನ್ಬೋದು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ಕ್ಲಾಸ್ ಒಳಗೆ ನಾವು ಏನು ಮಾಡಾಕ್ತೀವಿ ಅಂತಂದ್ರೆ ಈಗಾಗಲೇ ಕಲ್ತಂಥ 8 ಟೆನ್ಸಸ್. ಪ್ರೆಸೆಂಟ್ ಟೆನ್ಸ್ ಕಲ್ತೀವಿ, ಪಾಸ್ಟ್ ಟೆನ್ಸ್ ಕಲ್ತೀವಿ, 8 ಟೆನ್ಸಸ್ ಈಗಾಗಲೇ ನಾವು ಕಲ್ತೀವಿ. ಅದನ್ನು ಅಷ್ಟನ್ನು ಕೂಡಿಸಿ ಮಿಕ್ಸಪ್ ಮಾಡಿ ನಮಗೆ ಏನು ಮಾಡ್ತೀವಿ? ಒಂದು ಟೈಪ್ ರಿವಿಷನ್ ಟೈಪ್ ಮಾಡಿ ನಿಮ್ಗೆ ಇನ್ನೂ ಹೆಚ್ಚು ತಿಳಿಯೋದು, ಇನ್ನೂ ಹೆಚ್ಚಾಗಿ ಸರಳವಾಗಿ ತಿಳ್ಕೊಳ್ಳೋದು ನಮ್ಗೆ ಸಹಾಯ ಮಾಡೋಕ್ಕೆ ನಾವು ಎರಡು ಟೆನ್ಸಸ್ ಕೂಡಿಸಿ ಒಂದು ಕ್ಲಾಸ್ ಗೊತ್ತಾಗಲ್ಲ. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತೇಳಿ ಪ್ರೆಸೆಂಟ್ ಟೆನ್ಸ್ ಒಳಗಡೆ. ಓಕೆ. ಈಗ ನೋಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗಿಂದ ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸ್ ಹೇಗಿರ್ತೈತಿ? ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ. I study. I study every day. I
ಐ ಸ್ಟಡಿ ಎವ್ರಿ ಡೇ. ಇಲ್ಲಿ ಏನೇನು ಬರ್ತೈತಿ? ಸಬ್ಜೆಕ್ಟ್ ಪ್ಲಸ್ V1 plus object. Simple present tense is the structure of the sentence is subject plus V1 plus object. Present continuous tense. ಇದನ್ನ sentence ನ present continuous tense ಗೆ change ಮಾಡಿ. ಏನು ಮಾಡಬೇಕು? I am studying every day. I am studying every day. Structure of the sentence is subject plus am is are plus V1 plus ing plus object. Subject plus am plus V1 plus ing plus object of the sentence. In the ಅಕಸ್ಮಾತ್ subject I ಬದಲಿ V ಇತ್ತಂದ್ರೆ ಯಾವ ಹೆಲ್ಪಿಂಗ್ ವರ್ಡ್ ಬರ್ತದೆ? are. We are studying every day. I ಬದಲಿ he ಇತ್ತಂದ್ರೆ he is studying every day. So ಯಾವ ಹೆಲ್ಪಿಂಗ್ ವರ್ಡ್ಸ್ ಬರ್ತಾವೆ? ಪ್ರೆಸೆಂಟ್ ಟೆನ್ಸ್ ಒಳಗೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಆಮ್ ಈಸ್ ಆರ್ ಅಂತೇಳಿ ಹೆಲ್ಪಿಂಗ್ ವರ್ಡ್ಸ್ ಬರ್ತಾವೆ. ಓಕೆ, ಇದನ್ನ ಸೆಂಟೆನ್ಸ್ ನಾವು ಏನು ಮಾಡೋದು? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಿಗೆ ಚೇಂಜ್ ಮಾಡೋದು. ಹೆಂಗೆ ಚೇಂಜ್ ಆಗ್ತದೆ ನೋಡ್ರಿ? ಐ ಹ್ಯಾವ್ ಸ್ಟಡೀಡ್ ಎವ್ರಿ ಡೇ. ನಾನು ಅಭ್ಯಾಸ ಮಾಡುತ್ತೇನೆ, ನಾನು ಅಭ್ಯಾಸ ಮಾಡುತ್ತಿರುತ್ತೇನೆ, ನಾನು ಅಭ್ಯಾಸ ಮಾಡಿದ್ದೇನೆ. ಓಕೆ, ಐ ಹ್ಯಾವ್ ಸ್ಟಡೀಡ್ ಎವ್ರಿ ಡೇ. ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸ್ ಹಾಕೋರಿ. ಐ ಇನ್ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಹ್ಯಾಸ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್. ಇಲ್ಲಿ ಐ ಬದಲಿ ಹಿ ಶಿ ಇರ್ತಿದ್ದಿತ್ತಂದ್ರೆ ಹ್ಯಾವ್ ಉಳಿತಿತ್ತು? ಇಲ್ಲ, ಹ್ಯಾಸ್ ಅಂತಿತ್ತು. ಹಿ ಹ್ಯಾಸ್, ಶಿ ಹ್ಯಾಸ್, ಇಟ್ ಹ್ಯಾಸ್. ಅದಕ್ಕೆ ಯಾವ ಹೆಲ್ಪಿಂಗ್ ವರ್ಬ್ ಬರ್ತಾವು? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಒಳಗೆ ಹ್ಯಾವ್, ಹ್ಯಾಸ್ ಎರಡು ಹೆಲ್ಪಿಂಗ್ ವರ್ಬ್ಸ್ ಬರ್ತಾವೆ. ನೆನ್ಪಿಟ್ಕೋಬೇಕು. ಇನ್ನು ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಹ್ಯಾಸ್ ಪ್ಲಸ್ V3. V3 ಅಂದ್ರೆ ಏನು? ಇದೇನು ಸ್ಟಡಿ ಐತಲ್ಲ, V1 ರೂಟ್ ಫಾರ್ಮ್ ಆಫ್ V1. V2 ಸ್ಟಡಿ, ಸ್ಟಡಿ. V3 ಸ್ಟಡಿ. ಓಕೆ, V3 ಬರ್ತದೆ. ಅದಕ್ಕೆ ನಾನು V1 V2 V3 ಕಂಡ್ಕೊಂಡ್ರೆ ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್. ಇದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಚೇಂಜ್ ಮಾಡಿದ್ರೆ ಐ ಹ್ಯಾವ್ ಬೀನ್ ಸ್ಟಡಿ. I have been studying every day. In structure of the sentence ಏನೈತಿ? Subject plus have been plus V1 plus ing plus object. I have been studying every day. ಗೊತ್ತಾಯ್ತು? So ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಏನು ಬರ್ತದೆ ಸೆಂಟೆನ್ಸ್? ಐ ಸ್ಟಡಿ ಎವ್ರಿ ಡೇ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಐ ಆಮ್ ಸ್ಟಡಿಂಗ್ ಎವ್ರಿ ಡೇ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಒಳಗೆ ಐ ಹ್ಯಾವ್ ಸ್ಟಡೀಡ್ ಎವ್ರಿ ಡೇ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಐ ಹ್ಯಾವ್ ಬೀನ್ ಸ್ಟಡಿಂಗ್ ಎವ್ರಿ ಡೇ. ಬರೋದು? ಈಗ ಇದನ್ನ ಐ ಸ್ಟಡಿ ಎವ್ರಿ ಡೇ ಇದು ಅಫರ್ಮೇಟಿವ್ ಸೆಂಟೆನ್ಸ್. ಅಫರ್ಮೇಟಿವ್ ಸೆಂಟೆನ್ಸ್ ಅಂದ್ರೆ ಏನು? ಪಾಸಿಟಿವ್ ಮೀನಿಂಗ್ ಕೊಡುವಂಥ ಸೆಂಟೆನ್ಸ್. ಇದನ್ನ ಸೇಮ್ ನೆಗೆಟಿವ್ ಚೇಂಜ್ ಮಾಡಿ ಐ ಸ್ಟಡಿ ಎವ್ರಿ ಡೇ. ಐ ಡೋಂಟ್ ಸ್ಟಡಿ ಎವ್ರಿ ಡೇ. ಇನ್ನೊಂದು ಇದನ್ನ ತೆಗೆದು don't study every day. I don't study every day. I don't study every day. ನಾನು ಅಭ್ಯಾಸ ಮಾಡೋದ್ರಿಂದ I don't study every day. ಇನ್ನು don't ಹೆಂಗೆ ಬರ್ದೆ ನೋಡಿ.
ಡೂ ನಾಟ್ ಇದ್ದದನ್ನ ಕಾಂಟ್ರಾಕ್ಷನ್ ಅಂತ ಹೇಳಿದ್ರೆ ಡೋಂಟ್ ಅಂತ. ಈಗ ಏನು ಚೇಂಜ್ ಆಗತ್ತೈತಿ? ಡೂ ಇದ್ದಿದ್ದಂಗೆ ಬರ್ದೇನಿ, ಈಗ ಓ ಏನೈತೆ ನಾವು ಬಗುಲ್ ಅದನ್ನ ಒಮಿಟ್ ಮಾಡತ್ತೆ. ಒಮಿಟ್ ಅಂದ್ರೆ ಬಿಟ್ಬಿಡ, ಅದನ್ನ ಏನು ಮಾಡತ್ತೆ ನಾನು ಒಂದು ಎಫ್ ಇಂಕೇನಂತಾರೆ ಕಾಂಟ್ರಾಕ್ಷನ್ ಅಂತ. ಕಾಂಟ್ರಾಕ್ಷನ್ ಅಂದ್ರೆ ಶಾರ್ಟ್ ಫಾರ್ಮ್. ಇದು ನೀವು ಕರೆಯಾಗಿ ನೆನ್ಪಿಡ್ಬೋದು. ಇದು ಡೋಂಟ್ ಇರ್ಬೋದು, ಡಿಡೆಂಟ್ ಇರ್ಬೋದು, ವಾಸಂಟ್ ಇರ್ಬೋದು, ವರಂಟ್ ಇರ್ಬೋದು, ಇಸಂಟ್ ಇರ್ಬೋದು, ಹ್ಯಾವೆಂಟ್ ಇರ್ಬೋದು, ಹ್ಯಾಸಂಟ್ ಇರ್ಬೋದು, ಹಿಂಗೆಲ್ಲ ಕೇಳುತ್ತೆ ನಾವು. ಡಸಂಟ್ ಇರ್ಬೋದು. ಕಾಂಟ್ರಾಕ್ಷನ್ಸ್ ಬರೀಬೇಕಾದ್ರೆ ಏನು ಮಾಡ್ತೀವಿ? ಒಂದು ವೋಗಲ್ ಅಂದರೆ ಯಾವಾಗ ಎ ಇ ಐ ಒ ಯು ಅದನ್ನು ತೆಗಿರ್ತೀವಿ ಅಂತ ಹೇಳಿ ಒಂದು ಎಫಾಸ್ಟ್ರಫಿ ಹಾಕಿಯಲ್ಲಿ ಅದನ್ನು ಬಿಟ್ಬಿಟ್ಟಿರ್ತೀವಿ ಬರೀದ ಅಕ್ಷರ. ಓಕೆ, ಅದಕ್ಕೆ ಐ ಡೋಂಟ್ ಸ್ಟಡಿ ಎವ್ರಿ ಡೇ ಅಂತ. ಇದನ್ನ ಇಂಟ್ರೋಗೇಟಿವ್ ಮಾಡೋದಿತ್ತಂದ್ರೆ ಡೂ ಐ ಸ್ಟಡಿ ಎವ್ರಿ ಡೇ? Do I study every day? When do I study? When do I study every day? Do I study every day? I study in the morning every day. I study in the evening every day. So, ಇದು ಪಾಸಿಟಿವ್ ಸೆಂಟೆನ್ಸ್, ಅಫರ್ಮೇಟಿವ್ ಸೆಂಟೆನ್ಸ್. ಇದು ನೆಗೆಟಿವ್ ಸೆಂಟೆನ್ಸ್. ಇದು ಎಸ್ ಆರ್ ನೋ ಟೈಪ್ ಕ್ವಶನ್. ಇದು WH ಕ್ವಶನ್. ಹಿಂಗೆ ನೀವು ಏನು ಮಾಡಬೇಕು? ಪ್ರತಿ ಒಂದು ಸೆಂಟೆನ್ಸ್ಗೆ ಮಾಡ್ತಾ ಹೋಗ್ತೀವಿ. ನಾನು ನಿಮ್ಗೆ ಹೇಳಾಕ್ತೀನಿ, ಒಂದು ಸೆಂಟೆನ್ಸ್ ತೊಗೊಳ್ರಿ, ಅದನ್ನ ಎಲ್ಲ ಟೆನ್ಸಸ್ ಚೇಂಜ್ ಮಾಡಿರಿ, ಮತ್ತು ಅದರ್ ಸೆಂಟೆನ್ಸನ್ನು ನೀವು ಅಫರ್ಮೇಟಿವ್, ನೆಗೆಟಿವ್, ಇಂಟ್ರೋಗೇಟಿವ್, ಎಸ್ ಆರ್ ನೋ ಟೈಪ್, WH ಅಷ್ಟೊತ್ತೊಳಗೆ ಚೇಂಜ್ ಮಾಡಿದ್ರೆ ನೀವು ಪರ್ಫೆಕ್ಟ್ ಆಗ್ತೀರಿ ಅಂತ ಹೇಳಾಕ್ತೀನಿ. ಆದರೆ ಇವತ್ತು ನಾನು ನಿಮಗೆ ಪ್ರಾಕ್ಟೀಸೇ ಮಾಡಿಸಾಕ್ತೀನಿ. ಲಕ್ಷ ಕೊಟ್ಟು ಹೋದರೆ ಅವಕ್ಕಿಂತ ಇನ್ನೂ 5-5 ಸೆಂಟೆನ್ಸ್ ನೀವು ಸ್ವಂತ ಬರೆದ ಪ್ರಾಕ್ಟೀಸ್ ಮಾಡುವಂಥಾಗ ಹ್ಯಾಬಿಟನ್ನು ನೀವು ರೂಢಿ ಮಾಡಿಸ್ಕೊಳ್ರಿ. ಓಕೆ, ಡನ್. ಇನ್ನೊಂದು ಈಗ ಐ ಆಮ್ ಸ್ಟಡಿಂಗ್ ಎವ್ರಿ ಡೇ. ನೆಗೆಟಿವ್ ಸೆಂಟೆನ್ಸ್ ಏನಾಗುತ್ತೆ? ಐ ಆಮ್ ನಾಟ್ ಸ್ಟಡಿಂಗ್ ಎವ್ರಿ ಡೇ. ಐ ಆಮ್ ನಾಟ್ ಸ್ಟಡಿಂಗ್ ಎವ್ರಿ ಡೇ. ಆಮ್ ಐ ಸ್ಟಡಿಂಗ್ ಎವ್ರಿ ಡೇ? Why am I studying every day? ಗೊತ್ತಾಗಲ್ಲ? I am not studying every day. Negative sentence ಆಯ್ತು. Am I studying every day? Interrogative sentence ಆಯ್ತು. Why am I studying every day? ನಾ ಯಾಕೆ ಅಭ್ಯಾಸ ಮಾಡಕತ್ತೀನಿ? ಪರೀಕ್ಷೆ ಚಲೋ ಮಾರ್ಕ್ಸ್ ತೊಗೊಂಡು ಪಾಸ್ ಆಗಬೇಕಂತ ಮಾಡತ್ತೀನಿ, ಕ್ಲಾಸಿಗೆ ಟಾಪರ್ ಆಗಬೇಕಂತ ಮಾಡತ್ತೀನಿ. ಓಕೆ, ನೆಕ್ಸ್ಟ್ I have studied every day. ಇದು affirmative sentence. Negative ಆಗಿ ಚೇಂಜ್ ಮಾಡಿ I haven't. ಇಲ್ಲ ನೋಡಿ, ನಾನು ಹೇಳ್ತಂದ್ರೆ ನಿಮ್ಗೆ haven't. ಇದು ಇಟ್ಕೊಂಡು ಏನು have not ಕಾಂಟ್ರಾಕ್ಷನ್. ಈಗ ನಾನು ಏನು ಮಾಡ್ತೀನಿ? ಹ್ಯಾವ್ ಇದ್ದಕ್ಕಿದ್ದಂಗೆ ಬರೀತೀನಿ, ಎಲ್ಲ ಮತ್ತು ಫಸ್ಟ್ ಆಫ್ ನೋಡ್ತೀನಿ ಬರೀತೀನಿ. ಯಾಕಂದ್ರೆ ಈಗ ನಾವು ಓ ಬರೀದನ್ನು ಬಿಟ್ಟಿದ್ವಿ. ಇದಕ್ಕೆ ಏನಂತೀವಿ? ಕಾಂಟ್ರಾಕ್ಷನ್ ಅಂತ. ಕಾಂಟ್ರಾಕ್ಷನ್ ಶಾರ್ಟ್ ಫಾರ್ಮ್ ಅಂತ. ಈಗ ಯೂಶಲಿ ನಾವು ಬರೀಬೇಕಾದ್ರೆ ಉಪಯೋಗ ಮಾಡ್ತೀವಿ. ಐ ಹ್ಯಾವ್ ನಾಟ್ ಅಂತ ಹೇಳ್ಬೋದು, ಐ ಹ್ಯಾವಂಟ್ ಅಂತ ಹೇಳ್ಬೋದು. ಸೊ ಇದೇನು ಇನ್ ನೆಗೆಟಿವ್ ಸೆಂಟೆನ್ಸ್ ಏನಾಗ್ತದೆ? ಐ ಹ್ಯಾವಂಟ್ ಸ್ಟಡಿಡ್ ಎವ್ರಿ ಡೇ. ಹ್ಯಾವ್ ಐ ಸ್ಟಡಿಡ್ ಎವ್ರಿ ಡೇ? ವೈ ಹ್ಯಾವ್ ಐ ಸ್ಟಡಿಡ್ ಎವ್ರಿ ಡೇ? ವಿತ್ ಹೂಮ್ ಹ್ಯಾವ್ ಐ ಸ್ಟಡಿಡ್ ಎವ್ರಿ ಡೇ? ಹೌ ಲಾಂಗ್ ಹ್ಯಾವ್ ಐ ಸ್ಟಡಿಡ್ ಎವ್ರಿ ಡೇ ಅಂತೇಳಿ ಇಂಟ್ರೋಗೇಟಿವ್ ಸೆಂಟೆನ್ಸಸ್ ಮಾಡ್ಬೋದು. ಲಾಸ್ಟ್ ಸೆಂಟೆನ್ಸ್, ಐ ಹ್ಯಾವ್ ಬೀನ್ ಸ್ಟಡಿಂಗ್ ಎವ್ರಿ ಡೇ. ಐ ಹ್ಯಾವ್ ನಾಟ್ ಬೀನ್ ಸ್ಟಡಿಂಗ್ ಎವ್ರಿ ಡೇ. ಹ್ಯಾವ್ ಐ ಬೀನ್ ಸ್ಟಡಿಂಗ್ ಎವ್ರಿ ಡೇ? ವೈ ಹ್ಯಾವ್ ಐ ಬೀನ್ ಸ್ಟಡಿಂಗ್ ಎವ್ರಿ ಡೇ? ಸೊ ನಾನು ನಿಮ್ಗೆ ಏನು ಹೇಳ್ತಿದ್ದೀನಿ? ಒಂದು ಅಫರ್ಮೇಟಿವ್ ಸೆಂಟೆನ್ಸ್ ನೆಗೆಟಿವ್ ಹೆಂಗೆ ಮಾಡಬೇಕು, ಇಂಟ್ರೋಗೇಟಿವ್ ಹೆಂಗೆ ಮಾಡಬೇಕು, ಅದರೊಳಗಡೆ ಎಸ್ ಆರ್ ನಾಟ್ ಟೈಪ್ ಕ್ವಶನ್ ಹೆಂಗೆ ಮಾಡಬೇಕು, WH ಕ್ವಶನ್ ಹೆಂಗೆ ಮಾಡಬೇಕು, ವರ್ಡ್ ಆರ್ಡರ್ ಹೆಂಗೆ ಚೇಂಜ್ ಆಗ್ತೈತಿ, ಲಾಸ್ಟಿಗೆ ಪೀರಿಯಡ್ ಬರೋಬಲ್ಲಿ ಕ್ವಶನ್ ಮಾರ್ಕ್ ಬರ್ತೈತಿ ಅನ್ನೋದು ಮಾರ್ಕ್ಸ್ ಕೊಡ್ರಿ, ನೀವು ನೆನಪಿಟ್ಕೊಡ್ರಿ, ಆಮೇಲೆ ಪ್ರಾಕ್ಟೀಸ್ ಮಾಡಿರಿ ಅನ್ನೋಕ್ಕಿಂತ ನಾನು ನಿಮ್ಮ ಕ್ಲಾಸ ಕಂಟಿನ್ಯೂ ಮಾಡಿ. ಓಕೆ, ದಿಸ್ ಇಸ್ ಈಗ ಹೆಲ್ಪಿಂಗ್ ವರ್ಕ್ಸ್ ಯಾವಾಗ ಬಂದು ಪ್ರೆಸೆಂಟ್ ಟೆನ್ಸ್ ಒಳಗೆ. ಪ್ರೆಸೆಂಟ್ ಟೆನ್ಸ್ ಒಳಗೆ ಆಮ್, ಈಸ್, ಹ್ಯಾವ್, ಹ್ಯಾಸ್ ಇವೆಲ್ಲ ಏನು? ಹೆಲ್ಪಿಂಗ್ ವರ್ಕ್ಸ್. ಆಮೇಲೆ ಸ್ಟಡಿಂಗ್ ಅಂತಿತ್ತಲ್ಲ, ಅದು ಮೇನ್ ವರ್ಕ್. ರೂಟ್ ಫಾರ್ಮ್ ಆಫ್ ದ ವರ್ಕ್. ಇದು
ಇನ್ನೂ ಬಂದು ಏನು ಇದಷ್ಟೇ ಆಗಿದ್ರೆ ನೆಗೆಟಿವ್ ಸೆಂಟೆನ್ಸ್ ಏನು ಬಂದು ಐ ಡೋಂಟ್ ಡೂ ಐ ಅಂತ ಬಂದಿಲ್ಲ. ಇಂಟ್ರಾಗೇಟಿವ್ ಒಳಗೆ ನೆಗೆಟಿವ್ ಒಳಗೆ ಡೋಂಟ್ ಡೂ ನಾಟ್ ಬಂತು, ಡೂ ಬಂತು, ಹೌದು. ಡು ನಾಟ್ ಏನು ಬರೋದು, ಡೋಂಟ್ ಬಂತು. ಓಕೆ, ಆಮೇಲೆ ಮತ್ತೇನು ಬಂತು ನಾವು ಈಸ್ ನಾಟ್, isn't, aren't, haven't, hasn't, don't. ಇದು ಒಂದು ಮಾತ್ರ ಅಮೌಂಟ್ ಆಗಂಗಿಲ್ಲ, ಆರಂಟ್ ಇದೈತಿಲ್ಲ ಸ್ಪೆಷಲ್, ಇದು ಆರಂಟನ. ಇಂಗ್ಲೀಷ್ ಒಳಗೆ ಒಂದು ಸ್ವಲ್ಪ ಸ್ಪೆಷಲ್ ಆಗಿ ರೂಲ್ಸ್ ಅದು ಯಾಕೆ ಅಂತ ಯಾರಿಗೂ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಬರೋಂಗಿಲ್ಲ. ಆದರೆ ಐ ಆಮ್ ಗೋಯಿಂಗ್, ಆಮ್ ಐ ಗೋಯಿಂಗ್ ಅಂತ ಆಗ್ಬೋದು, ಆಮ್ ಐ ಗೋಯಿಂಗ್ ಆಗ್ಬೋದು. ಆರಂಟ್ ಐ, ಆರಂಟ್ ಐ ಅಂತೇಳಿ ನಿಮಗೆ ಕ್ವಶನ್ ಟ್ಯಾಗ್ ಒಳಗೆ ಆರಂಟ್ ಐ ಅಂತ ಆಗ್ತದೆ. ಅದೇ ನನಗೆ ಕಲಿಸ್ತದೆ ಕ್ವಶನ್ ಟ್ಯಾಗ್ ಅಂದರೆ ಏನು, ಟೇಲ್ ಕ್ವಶನ್ಸ್ ಅಂದರೆ ಏನು ಅಂತ ಕಲಿಸ್ತದೆ. ಓಕೆ, ಇಲ್ಲಿ ಎಮ್ ಐ ಅಂತೂ ಆಗ್ಬೋದು, ಆರಂಟ್ ಐ, ಎಮಂಟ್ ಐ ಅಂತ ಆಗೋದು. ಫಸ್ಟ್ ಒಳಗೆ ಎಮ್ ಐ ಅನ್ಬೋದು, ಬಟ್ ನೆಗೆಟಿವ್ ಆಗಿರ್ತದೆ ಎಮಂಟ್ ಐ ಅಂತ ಆಗೋದು, ಆರಂಟ್ ಐ. ಸೊ ಯಾಮಂಟ್ ಕಾಂಟ್ರಾಕ್ಷನ್ ಫಾರ್ಮ್ ಏನಾಗ್ತೈತಿ, ಆರಂಟ್. ಯಾಮಂಟ್ ಅಂತಿಲ್ಲ, ಎಕ್ಸೆಪ್ಷನ್ ಇದು, ಸ್ಪೆಷಲ್ ರೂಲ್ ಎಲ್ಲ ನೆನಪಿಟ್ಕೋಬೇಕು. ಓಕೆ, ಈಗ ಆಮ್ ಇದ್ರದ್ದು ನೆಗೆಟಿವ್ ಒಳಗೆ ಆರಂಟ್ ಆಗ್ತದೆ, isn't, aren't, haven't, hasn't, don't, do, doesn't do it. ಈಗ ನೋಡಿ he she it ಇತ್ತು ಅಂತಂದ್ರೆ he she it ಇತ್ತಂದ್ರೆ ಕ್ವಶನ್ ಏನಾಗ್ತದೆ, ಇಲ್ಲ ಇಲ್ಲ she dances, she dances well, she dances well, she dances well. ನಾವು ಏನು ಮಾಡ್ತೀವಿ, ಸಬ್ಜೆಕ್ಟಿಗೆ ಎಸ್ ಎಸ್ ಆ್ಯಡ್ ಮಾಡೋದು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಓಕೆ, ಇದನ್ನು ಕ್ವಶನ್ ಮಾಡೋದಿತ್ತಂದ್ರೆ ಅಥವಾ ನೆಗೆಟಿವ್ ಆಗಿ ಬರೆಯೋದಿತ್ತಂದ್ರೆ ಇದು ಅಫರ್ಮೇಟಿವ್, ಶಿ ಡ್ಯಾನ್ಸಸ್ ವೆಲ್. ನಾವು ನೆಗೆಟಿವ್ ಆಗಿ ಬರೆಯೋದಿತ್ತಂದ್ರೆ ಶಿ ಡಸಂಟ್ dance well, she doesn't dance well. doesn't ಅಂತ ಬಂದ ತಕ್ಷಣ ಡೂ ಇದ್ದದ್ದು ಏನು ಮಾಡಾಕ್ತೀವಿ ನಾವು, ಡಸ್ ಅಂತ ಮಾಡ್ಕೊಳಕ್ತೀವಿ. ಯಾಕೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಜೊತೆ ವಿ ಆ್ಯಡ್ ಎಸ್ ಇ ಎಸ್ ಟು ದ ವರ್ಬ್, ಹೌದಿಲ್ಲ? ಆ ರೂಲ್ ನೆನಪಿಟ್ಕೋಬೇಕು. ಅದಕ್ಕೆ ನಮ್ಗೆ ಇಂಗ್ಲೀಷ್ ಒಳಗೆ ಏನು ಪರ್ಮಿಷನ್ ಕೊಡ್ತೈತಿ ಅಂದ್ರೆ ಇಂಗ್ಲೀಷ್ ಒಳಗೆ ಒಂದು ವರ್ಬ್ ನಾವು ಚೇಂಜ್ ಮಾಡ್ಕೋಬೋದು. ಅದಕ್ಕೆ ನೆಕ್ಸ್ಟ್ ಯಾವ ವರ್ಬ್ ಬರ್ತದಲ್ಲ ಅದನ್ನ ಯಾವತ್ತಿದ್ರು ಡ್ಯಾನ್ಸಸ್ ಅಂತ ಬರೆಯಕ್ಕೆ ಬರೋಂಗಿಲ್ಲ. ವಿ1 ಅಂದ್ರೆ ರೂಟ್ ಫಾರ್ಮ್ದೊಳಗಡೆ ಬರೀಬೇಕು, ಡ್ಯಾನ್ಸ್ ಅಂತ ಬರೀಬೇಕು. ಅಕಸ್ಮಾತ್ ಇದನ್ನು ಕ್ವಶನ್ ಮಾಡಾಕಿದ್ವಿ, ಇಂಟ್ರಾಗೇಟಿವ್ ಮಾಡಾಕಿದ್ವಿ, ಇದು ಅಫರ್ಮೇಟಿವ್, ಇದು ಅಫರ್ಮೇಟಿವ್. ಯಾಕೆ, ಪಾಸಿಟಿವ್ ಮೀನಿಂಗ್ ಕೊಟ್ಟೈತಿ, ಇದು ನೆಗೆಟಿವ್. ಇನ್ನು ಇಂಟ್ರಾಗೇಟಿವ್ ಮಾಡೋದಕ್ಕಿಂತ ವರ್ಡ್ ಆರ್ಡರ್ ಏನು ಚೇಂಜ್ ಆಗ್ತೈತಿ, ಇಲ್ಲಿದ್ದು ಇಲ್ಲ. She does she dance well, does she dance well, interrogative. Okay, ಇನ್ನೊಂದು ಡ್ಯಾನ್ಸ್ ಅಂತ ಬರ್ತೀವಿ, ಇಲ್ಲಿ does she dances well, okay, ಇದು interrogative. Next, present tense ಮಾಡ್ತೀನಿ. ಓಕೆ, 4 present tense ಅಂತ ಮಾಡ್ತೀನಿ. ಈಗ past tense. past tense ಅಂದ್ರೆ ಇದ್ರೊಳಗೂ 4 ಯಾವ ಸಿಂಪಲ್ past tense ಹೇಳ್ತಾ ಹೋಗ್ರಿ. ಸಿಂಪಲ್ past tense, past continuous, past perfect,
perfect continuous. Okay. ಇನ್ನು past tense ಒಳಗೆ ಎಷ್ಟು ಅದಾವ? ಮತ್ತೆ 4 ಅದಾವ. Simple past tense, past continuous, past perfect continuous tense. ನಾಲ್ಕು. ಸೊ ನಾವು ಏನು ಕಲ್ತೀವಿ? ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸ್ ಹೆಂಗಿರ್ತದೆ ಅಂತ ಕಲ್ತೀವಿ. ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸ್ ಹೆಂಗಿರ್ತೈತಿ? ಒಂದು ಐ ಏಟ್ ಅನ್ ಆಪಲ್ ಅಥವಾ ಐ ಡ್ರ್ಯಾಂಕ್ ಅ ಕಪ್ ಆಫ್ ಮಿಲ್ಕ್ ಅಂದರೆ ಸಬ್ಜೆಕ್ಟ್ ಪ್ಲಸ್ ಐ ಡ್ರ್ಯಾಂಕ್ ಅ ಕಪ್ ಆಫ್ ಮಿಲ್ಕ್. ನಾನು ಒಂದು ಕಪ್ ಹಾಲನ್ನು ಕುಡಿದಿದ್ದೇನೆ. I drank a cup of milk. I subject drank in drink drank the drunk. V2 subject plus V2 plus object of the sentence. Structure of the sentence subject plus V2 plus object of the sentence. I drank a cup of milk. I drank a cup of milk. Subject plus V2 plus object. ಇದನ್ನ ನೆಗೆಟಿವ್ ಚೇಂಜ್ ಮಾಡ್ರಿ. I didn't drink a cup of milk. Okay, enough. ಇದನ್ನ ನೆಗೆಟಿವ್ ಚೇಂಜ್ ಮಾಡಬೇಕಂದ್ರೆ I didn't drink a cup of milk. ಡಿಡ್ ಇದನ್ನ ಡೂ ಇದನ್ನ ಡಿಡ್ ಅಂತ ಮಾಡ್ಕೊಳ್ತೀವಿ, ಚೇಂಜ್ ಮಾಡ್ಕೊಳ್ತೀವಿ. ಇದು ಫಾರ್ಮಲ್ ಇಟ್ಕೊಳ್ತೀವಿ. ಸೊ ಐ ಡಿಡೆಂಟ್ ಡೂ ಇದನ್ನ ಡಿಡ್ ಅಂತ ಮಾಡ್ಕೊಳ್ತೀವಿ. ಇಂಗ್ಲೀಷ್ ಗ್ರಾಮರ್ ರೂಲ್ ಏನೈತಿ ಅಂತಂದ್ರೆ ಒಂದು ಸೆಂಟೆನ್ಸ್ ಒಳಗೆ ಫಸ್ಟ್ ಬರೋ ವರ್ಡಿಗೆ ಅಷ್ಟೇ ನಾವು ವರ್ಡ್ ಫಾರ್ಮ್ ಚೇಂಜ್ ಮಾಡ್ಕೋಬೋದು. ಅದ್ರ ನೆಕ್ಸ್ಟ್ ಇಮಿಡಿಯೇಟಾಗಿ ಯಾವ್ದು ಬರ್ತಿದ್ದಲ್ಲ ಅದನ್ನು ಯಾವತ್ತಿದ್ರು V1 ಫಾರ್ಮ್ದಾಗ ಬರೀಬೇಕು ಅಂತೇಳಿ ಇಂಗ್ಲೀಷ್ ಒಳಗೆ ರೂಲ್ ಐತಿ. ಅದಕ್ಕೆ ಡ್ರ್ಯಾಂಕ್ ಅಂತ ಬರಂಗಿಲ್ಲ. ಯಾಕೆ? ಡ್ರ್ಯಾಂಕ್ ಈಸ್ V2 ಫಾರ್ಮ್, V1 ಅಲ್ಲ. ಡ್ರಿಂಕ್ ಈಸ್ V1, ಡ್ರ್ಯಾಂಕ್ ಈಸ್ V2 V3. ಅದಕ್ಕೆ ನಾವು ಏನು ಮಾಡಬೇಕು? ಐ ಡಿಡೆಂಟ್ ಅಂತ ಬರ್ಕೊಂಡ ತಕ್ಷಣ ನೆಕ್ಸ್ಟ್ ವರ್ಡ್ V1 ಫಾರ್ಮ್ ಮಾಡಬೇಕು. ಅದಕ್ಕೆ ಡ್ರಿಂಕ್ ಕಪ್ ಆಫ್ ಮಿಲ್ಕ್ ಅಂತ ಬರೀಬೇಕು. ಐ ಡಿಡೆಂಟ್ ಡ್ರಿಂಕ್ ಅ ಕಪ್ ಆಫ್ ಮಿಲ್ಕ್. ನೆಗೆಟಿವ್ ಸೆಂಟೆನ್ಸ್. ಇದನ್ನ ನೀವು ಕ್ವಶನ್ ಮಾಡಿರಿ. Did I drink a cup of milk? Did I drink a cup of milk? When did I drink a cup of milk? When did I drink a cup of milk? When did I drink a cup of milk? I drank a cup of milk. It is a simple past tense. Positive meaning productivity, affirmative sentence. I didn't drink a cup of milk. Negative meaning productivity. It is in simple past tense, negative sentence. Did I drink a cup of milk? This is interrogative sentence. Word order change. First did productivity followed by subject plus V1. Okay. Question mark class. When did I drink a cup of milk? So, WH question word first property followed by did plus subject plus V1 plus object of the sentence plus question mark. What are the simple past tense ಒಳಗೆ ಹೆಂಗೆ affirmative sentence, negative sentence, interrogative sentence, ಅದರೊಳಗೆ yes or no type question, WH question. ಹಿಂಗೆ ನೀವು ಏನು ಮಾಡಬೇಕು? ಪ್ರತಿಯೊಂದು ಟೆನ್ಸಿಗೆ ಎಕ್ಸಾಂಪಲ್ಸ್ ಬರೀತಾ ಹೋಗಬೇಕು. ಅಂದರೆ ಈಗ ಎಷ್ಟೇ ಸೆಂಟೆನ್ಸ್ ತಗೊಂಡು 1 2 3 4. ಈಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಚೇಂಜ್ ಮಾಡಿ ನೀವು ಮಾಡಿ. ನಾನು ಹೇಳಿ ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸ್ ಏನಿದೆ ಪಾಸ್ಟ್ ಕಂಟಿನ್ಯೂಸ್ ಒಳಗೆ ಹೆಂಗೆ ಬದಲಿ ಮಾಡಬೇಕು ಅಂತ ಹೇಳಿ. ಐ ಡ್ರಾಂಕ್ ಅ ಕಪ್ ಆಫ್ ಮಿಲ್ಕ್. ಇದಕ್ಕೆ ನೀವು ಏನು ಮಾಡಿರಿ? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಚೇಂಜ್ ಮಾಡಿ. ಹೆಂಗೆ ಮಾಡ್ತೀರಿ? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದರೆ ಚೇಂಜ್ ಮಾಡ್ತೀರಿ. ಇಲ್ಲಿ ನೋಡಿ, I drank a cup of milk will change to I was drinking a cup of milk. I was drinking a cup of milk.
ಐ ವಾಸ್ ಡ್ರಿಂಕಿಂಗ್ ಅ ಕಪ್ ಆಫ್ ಮಿಲ್ಕ್. ಆ ಟೈಮ್ದವ್ರು ನಾವು ಹಾಲು ಕುಡಿಯುತ್ತಾ ಇದ್ದೆ, ನಾ ಹಾಲು ಕುಡಿಯುತ್ತಾ ಇದ್ದೆ. ಓಕೆ, ಇಲ್ಲಿ ಏನು ಚೇಂಜಸ್ ಅದು? ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸ್ ಏನು ಬಂತು? ಸಬ್ಜೆಕ್ಟ್ ಪ್ಲಸ್ ವಾಸ್ ವರ್ ಪ್ಲಸ್ ಇದೆಷ್ಟೇ ಏನು V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್. ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸ್ ಏನು ಬಂತು? ಸಬ್ಜೆಕ್ಟ್ ಪ್ಲಸ್ ವಾಸ್ ವರ್. ವಾಸ್ ವರ್ ಯಾಕೆ ಆ್ಯಡ್ ಹೆಲ್ಪಿಂಗ್ ವರ್ಕ್ ತಗೊಂಡು? ಸಬ್ಜೆಕ್ಟ್ ಐ ಇತ್ತಂದ್ರೆ ವಾಸ್ ಆಗ್ತದೆ, ಯು ಇತ್ತಂದ್ರೆ ವಿ ಇತ್ತಂದ್ರೆ ವಿ ವರ್, ಯು ವರ್, ದೇ ವರ್, he, she, it, was ಅಂತ. That's why we have two helping verbs in past continuous tense. Was a verb. Next, main verb ಏನಾಗ್ತೈತಿ? V1 plus ING plus object of the sentence. ನೆನ್ಪಿಟ್ಕೋತೀರಿ past continuous tense or structure of the sentence ಹೆಂಗಿರ್ತೈತಿ ಅಂತ? ಓಕೆ, ಈಗ ಇದ ಸೆಂಟೆನ್ಸ್ ನಾವು ಏನು ಮಾಡಿ ಪಾಸಿಟಿವ್ ಆಮೇಲೆ ಇದು ಪಾಸಿಟಿವ್ ನೆಗೆಟಿವ್ ಇಂಟ್ರಾಗೇಟಿವ್ ಚೇಂಜ್ ಮಾಡಿ. ಐ ವಾಸ್ ಡ್ರಿಂಕಿಂಗ್ ಅ ಕಪ್ ಆಫ್ ಮಿಲ್ಕ್ ಏನಾಗ್ತದೆ? ನೆಗೆಟಿವ್ ಒಳಗೆ ಬಂದಿದೆ. ಐ ವಾಸಂಟ್ ಡ್ರಿಂಕಿಂಗ್ ಅ ಕಪ್ ಆಫ್ ಮಿಲ್ಕ್. ನಾನು ಹಾಲನ್ನು ಕುಡಿಯುತ್ತಿರಲಿಲ್ಲ. ಐ ವಾಸಂಟ್ ಡ್ರಿಂಕಿಂಗ್ ಅ ಕಪ್ ಆಫ್ ಮಿಲ್ಕ್. ವಾಸಂಟ್ ಹೆಂಗೆ ಬರ್ತದೆ? ವಾಸ್ ನಾಟ್ ಇದೀನಿ ಕಾಂಟ್ರಾಕ್ಷನ್ ಇದು ಪ್ರೊಡಕ್ಷನ್. ಓಕೆ, ಐ ವಾಸಂಟ್ ಡ್ರಿಂಕಿಂಗ್ ಅ ಕಪ್ ಆಫ್ ಮಿಲ್ಕ್ ನೆಗೆಟಿವ್ ಸೆಂಟೆನ್ಸ್. ಈಗ ಇಂಟ್ರಾಗೇಟಿವ್ ಏನು ಮಾಡಿ? ವಾಸ್ ಇದು ಫಸ್ಟ್ ಬರ್ತದೆ ವರ್ಡ್ ಆರ್ಡರ್. ವಾಸ್ ಐ ಡ್ರಿಂಕಿಂಗ್ ಅ ಕಪ್ ಆಫ್ ಮಿಲ್ಕ್. ವರ್ಡ್ ಆರ್ಡರ್ನಾಗ ಹೆಂಗೆ ಚೇಂಜ್ ಆಗ್ತದೆ? ಹೆಲ್ಪಿಂಗ್ ವರ್ಬ್ ಮೊದಲು ಬರ್ತೈತಿ, ಆಮೇಲೆ ಸಬ್ಜೆಕ್ಟ್ ಬರ್ತದೆ. ವಾಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಇದು WH ಕ್ವಶನ್ ಮಾಡಿತ್ತಂದ್ರೆ why was I drinking a cup of milk? When was I drinking a cup of milk? So, ಇದು ಸಿಂಪಲ್ ಪಾಸ್ಟ್ ಟೆನ್ಸ್. ಐ ಡ್ರಾಂಕ್ ಅ ಕಪ್ ಆಫ್ ಮಿಲ್ಕ್. ಅದನ್ನ ನಾವೇನು ಮಾಡಿದ್ವಿ? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಚೇಂಜ್ ಮಾಡಿದ್ವಿ. ಐ ವಾಸ್ ಡ್ರಿಂಕಿಂಗ್ ಅ ಕಪ್ ಆಫ್ ಮಿಲ್ಕ್. ಅದನ್ನ ಏನು ಮಾಡಿದ್ವಿ? ನೆಗೆಟಿವ್ ಚೇಂಜ್ ಮಾಡ್ತೀವಿ. ಐ ವಾಸಂಟ್ ಡ್ರಿಂಕಿಂಗ್ ಅ ಕಪ್ ಆಫ್ ಮಿಲ್ಕ್. ಅದನ್ನ ಏನು ಮಾಡಿದ್ವಿ? ಇಂಟ್ರಾಗೇಟಿವ್ ಎಸ್ ಆರ್ ನೋ ಟೈಪ್ ಕ್ವಶನ್ ಚೇಂಜ್ ಮಾಡ್ತೀವಿ. ವಾಸ್ ಐ ಡ್ರಿಂಕಿಂಗ್ ಅ ಕಪ್ ಆಫ್ ಮಿಲ್ಕ್? ವಾಸಂಟ್ ಐ ಡ್ರಿಂಕಿಂಗ್ ಅ ಕಪ್ ಆಫ್ ಮಿಲ್ಕ್? ಅದನ್ನ ಏನು ಮಾಡಿದ್ವಿ? WH ಕ್ವಶನ್ ಚೇಂಜ್ ಮಾಡ್ತೀವಿ. Why was I drinking a cup of milk? Why was I not drinking a cup of milk? Okay, ಹಿಂಗೆ ನೀವು ಎಲ್ಲದಕ್ಕೂ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಈಗ ನೆಕ್ಸ್ಟ್ ಸೆಂಟೆನ್ಸ್ ಓಕೆ, ಇದೇ ಸೇಮ್ ಸೆಂಟೆನ್ಸ್. ಐ ಡ್ರಾಂಕ್ ಅ ಕಪ್ ಆಫ್ ಮಿಲ್ಕ್. ಇದು ಸಿಂಪಲ್ ಪಾಸ್ಟ್ ಟೆನ್ಸ್. ಐ ವಾಸ್ ಡ್ರಿಂಕಿಂಗ್ ಅ ಕಪ್ ಆಫ್ ಮಿಲ್ಕ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಇದು ಸೇಮ್ ಸೆಂಟೆನ್ಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಿಗೆ ಚೇಂಜ್ ಮಾಡಿ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಹೆಂಗೆ ಮಾಡ್ತೀರಿ? ಐ ಹ್ಯಾಡ್ ಡ್ರಂಕ್ ಅ ಕಪ್ ಆಫ್ ಮಿಲ್ಕ್. ನಾನು ಕುಡಿದಿದ್ದೆ. ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸ್ ಏನಿದೆ? ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ plus V3 plus object. ಲಕ್ಷ್ಯ ಇರಲಿ ಇದ್ರ ಮೇಲೆ ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸ್. ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸ್ ಏನಿರ್ತದೆ? ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಇರ್ತದೆ. ಸೊ ಐ ಹ್ಯಾಡ್ ಡ್ರಂಕ್ ಅ ಕಪ್ ಆಫ್ ಮಿಲ್ಕ್. ಡ್ರಂಕ್ V1 V2 V3 ಡ್ರಿಂಕ್ ಡ್ರಂಕ್. ಈಗ ಇದೆಲ್ಲ ಸೆಂಟೆನ್ಸ್ ನಾವು ಏನು ಮಾಡೋದು? ಇದರ ಸೆಂಟೆನ್ಸ್ ಏನು ಮಾಡೋದು? ನಾವು ನೆಗೆಟಿವ್ ಚೇಂಜ್ ಮಾಡೋದು. ನೆಗೆಟಿವ್ ಚೇಂಜ್ ಮಾಡಿದ್ರೆ ಏನಾಗ್ತದೆ? ಐ ಹ್ಯಾಡಂಟ್ ಡ್ರಂಕ್ a cup of milk.
hadn't drunk a cup of milk. ನಾ ಹಾಲನ್ನು ಕುಡಿದಿಲ್ಲ. ಇದನ್ನ ನಾವು ಕ್ವಶನ್ ಮಾಡಬೇಕಂದ್ರೆ had I drunk a cup of milk? When had I drank a cup of milk? When had I drunk a cup of milk? Past perfect tense. I had drunk a cup of milk. I hadn't drunk a cup of milk. Had I drunk a cup of milk? When had I drunk a cup of milk? ಹಿಂಗೆ ಪ್ರತಿಯೊಂದಕ್ಕೂ ನಾಲ್ಕು ಸೆಂಟೆನ್ಸಸ್ ಚೇಂಜ್ ಮಾಡ್ತೀವಿ. ನೆಕ್ಸ್ಟ್ ಸೆಂಟೆನ್ಸ್ ಇದೇ ಸೆಂಟೆನ್ಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಚೇಂಜ್ ಮಾಡಿ. ಹೆಂಗೆ I had been drinking. I had been drinking a cup of milk. Structure of the sentence ಏನಿದೆ? Subject plus had been plus V1 plus ing plus object of the sentence. Subject plus had been plus V1 plus ing plus object of the sentence. ಗೊತ್ತಾಯ್ತಾ? ಈಗ ಇದೇ ಸೆಂಟೆನ್ಸ್ ನಾವು ನೆಗೆಟಿವ್ ಆಗಿ ಚೇಂಜ್ ಮಾಡಬೇಕಂದ್ರೆ ಅಫರ್ಮೇಟಿವ್ ಇದೆ. I hadn't been drinking ಇದನ್ನ ನಾವು ಇಂಟ್ರೋಗೇಟಿವ್ ಮಾಡೋದಿದ್ದಾಗ ವರ್ಡ್ ಆರ್ಡರ್ ಚೇಂಜ್ ಮಾಡಿ. had I been drinking a cup of milk? Where had I been drinking a cup of milk? So, structure of the sentence and change of the component. Okay? Now, ಏನು ಮಾಡ್ತಂದ್ರೆ ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಇದನ್ನು ಇಷ್ಟೊತ್ತು ನಾವು ಚೇಂಜ್ ಮಾಡ್ಬೇಕು ಅರ್ಧ ಸೆಂಟೆನ್ಸ್. ಒಂದು I swim in the river. I swim in the river. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಓಕೆ, ಇದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಚೇಂಜ್ ಮಾಡಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್. Present continuous, present perfect, present perfect continuous, past indefinite,
ಅಥವಾ ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್, past perfect, past perfect continuous. ಎಷ್ಟದು 1 2 3 4 5 6 7 8 ಟೆನ್ಸಸ್ ಕಲ್ತೀವಿ. ಇಷ್ಟಕ್ಕೂ ಸೆಂಟೆನ್ಸಸ್ ಕೊಡ್ಕೊತಾ ಹೋಗ್ಬೇಕು. ಏನು ಆನ್ in the river. I swim in the river. Change ಮಾಡಿ present continuous tense. I am swimming in the river. Present perfect. I have swim, swam, swum. I have swum in the I have been swimming in the river. Okay? Remember, subject plus V1 plus object of the sentence. Subject plus am, is, are plus V1 plus ing plus object of the sentence. Subject plus have, has plus V3 plus object of the sentence. Subject plus have, has, been plus V1 plus ing plus object of the sentence. Okay. Either same sentence, past indefinite. I swam. I swam in the river. ಇದು past continuous. I was swimming. I was swimming in the river. Past perfect word. I had swim, swam, swum. I had swum in the river. I had been swimming in the river. I had been swimming in the river. Structure of the sentence here: subject plus V2 plus object. Simple past tense. Past continuous order. Subject plus was were. I in the was pathati. He was, she was, it was pathati. Other we were, you were, they were pathati. Other helping verbs are about was were pathati. I was were plus subject plus was were plus V1 plus ing plus object of the sentence. ಇಲ್ಲಿ ಸೇಮ್ ಉಳಿತಾವ ಎಲ್ಲ ಸಬ್ಜೆಕ್ಟ್ಸಿಗೂ ಹ್ಯಾಡ ಮತ್ತು V3 ಸೇಮ್ ಉಳಿತಾವ. ಹೆಲ್ಪಿಂಗ್ ವರ್ಬ V3 ಮೇನ್ ವರ್ಬ ಸೇಮ್ ಉಳಿತಾವ. I had swum, we had swum, you had swum, he had swum, she had swum, it had swum, they had swum. ಚೇಂಜ್ ಆಗೋದೇ ಇಲ್ಲ. ಎಲ್ಲ ಸಬ್ಜೆಕ್ಟ್ಸ್ಗೂ ಸೇಮ್ ಉಳಿತಾವ. ಓಕೆ. I had swum in the river. I have been swimming in the river. Now tense, past perfect continuous tense. Subject plus had been plus V1 plus ing plus object of the sentence. ಇಲ್ಲೂ ಅಷ್ಟೇ ಎಲ್ಲ ಸಬ್ಜೆಕ್ಟ್ಸ್ಗಳಲ್ಲಿ had been plus V1 plus ing remains the same. I had been swimming, we had been swimming, you had been swimming, you had been swimming, he had been swimming, she had been swimming, they had been swimming. Okay, same way. Okay. ಈಗ ಇಷ್ಟು ಸೆಂಟೆನ್ಸಸ್ ಬರೀ ಏನಾದರೂ ಅಫರ್ಮೇಟಿವ್ ಸೆಂಟೆನ್ಸ್ ಆಗುತ್ತೆ. ನೀವು ಏನು ಮಾಡಬೇಕು? ಇವನ್ನ ನೆಗೆಟಿವ್ ಸೆಂಟೆನ್ಸ್ ಚೇಂಜ್ ಮಾಡ್ಕೋಬೇಕು, ಇಂಟ್ರಾಗೇಟಿವ್ ಸೆಂಟೆನ್ಸ್ ಚೇಂಜ್ ಮಾಡಬೇಕು. ಓಕೆ, ಒಂದು ಸೆಂಟೆನ್ಸ್ ನನ್ನ ಅಷ್ಟು ನಿಮ್ಗೆ ಏನಾಗ್ತದೆ ಪ್ರಾಕ್ಟೀಸ್ ಆಗ್ತದೆ. ಆಮೇಲೆ V1 V2 ಮಿನಿಮಮ್ 100 ಟಿಪ್ ಆಫ್ ದ ಕಟ್ ಇರಬೇಕು. ದಿನ ಒಂದು ಸಲ ಓದ್ಕೊಳ್ಳೇಬೇಕು. ಓಕೆ, ಅಂದರೆ ಅಷ್ಟೇ ನಿಮ್ಗೆ ಏನಾಗ್ತದೆ ಟೆನ್ಸಸ್ ಕರೆಕ್ಟಾಗಿ ಬರೋಕ್ಕೆ ಅನುಕೂಲ. ಯಾಕೆ V3 ಭಾಳ ಯೂಸ್ ಆಗ್ತದೆ. V1 V2 ಯೂಸ್ ಆಗ್ತವೆ. V3 ಎಸ್ಪೆಷಲಿ ಯಾವಾಗ ಯೂಸ್ ಆಗ್ತದೆ? ಪರ್ಫೆಕ್ಟ್ ಟೆನ್ಸ್ ಯೂಸ್ ಆಗ್ತದೆ. ಓಕೆ ಓಕೆ. I hope I made it very clear regarding present tense and past tense. ವರ್ತಮಾನ ಕಾಲ ಭೂತಕಾಲ ನಾಲ್ಕು ಕಾಲಗಳನ್ನು ನಾನು
ಸರಿಯಾಗಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಅಂತ ತಿಳಿದುಕೊಂಡು ನಾನು ಈ ಕ್ಲಾಸನ್ನು ಇವತ್ತಿಗೆ ಮುಗಿಸುತ್ತೇನೆ.